ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿಯೂ ಈ ಸೇವೆಗಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ಯೇಸುವನ್ನು ಹುಡುಕಿ ಬಂದಂತಹ 2 ರೀತಿಯ ಜನರ ಗುಂಪು ಎಂಬ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ಇವತ್ತಿನ ಸಂದೇಶ ಭಾಗಕ್ಕಾಗಿ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ನಾನು ಆರಿಸಿಕೊಂಡಂತಹ ವಾಕ್ಯ ಭಾಗ ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ನಾವು ಗಮನಿಸುವುದಾದರೆ 2 ರೀತಿಯ ಜನರ ಗುಂಪು ಯೇಸುವನ್ನು ಹುಡುಕಿ ಬಂದಿದ್ದರು. ಆ 2 ರೀತಿಯ ಜನರ ಗುಂಪುಗಳು ಯಾವುವು ಹಾಗೂ ಅವರು ಯಾವ ಉದ್ದೇಶಕ್ಕಾಗಿ ಯೇಸುವನ್ನು ಹುಡುಕಿ ಬಂದಿದ್ದರು ಹಾಗೂ ಈ 2 ಜನರ ಗುಂಪಿನ ಹುಡುಕಾಟ ಇವತ್ತು ನಮಗೆ ಯಾವ ಸಂದೇಶವನ್ನು ನೀಡುತ್ತದೆ ಎಂಬುದನ್ನು ಇವತ್ತಿನ ಈ ಸಂದೇಶ ಭಾಗದಲ್ಲಿ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಇನ್ನು ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ಹೋಗೋಣವಾ? ಇವತ್ತಿನ ಈ ಸಂಚಿಕೆಗೆ ಹೋಗೋಕ್ಕೆ ಮುಂಚೆ 2 ರೀತಿಯ ಜನರ ಗುಂಪನ್ನು ತಮ್ಮೆಲ್ಲರಿಗೂ ಪರಿಚಯಿಸಿಕೊಡಲು ಇಚ್ಛಿಸುತ್ತೇನೆ. ಹಾಗಾದರೆ ಬನ್ನಿ, 2 ರೀತಿಯ ಜನರ ಗುಂಪನ್ನು ಮೊದಲು ನಾವು ಪರಿಚಯ ಮಾಡಿಕೊಳ್ಳೋಣ. ಯೇಸುವನ್ನು ಹುಡುಕಿ ಬಂದಂಥ ಮೊದಲನೇ ಜನರ ಗುಂಪು ಅದು ಮೂಡಣ ದೇಶದ ಜೋಯಿಸರ ಗುಂಪು. ಯೇಸುವನ್ನು ಹುಡುಕಿದಂಥ ಮತ್ತೊಂದು ಜನರ ಗುಂಪು ಹೆರೋದನು ಹಾಗೂ ಅವನ ಆಳುಗಳ ಗುಂಪು. ಈಗ ನಾವು ಈ 2 ರೀತಿಯ ಜನರ ಗುಂಪು ಯೇಸುವನ್ನು ಯಾವ ಉದ್ದೇಶಕ್ಕಾಗಿ ಹುಡುಕಿ ಬಂದರು ಹಾಗೂ ಅವರು ಏನನ್ನು ಪಡೆದುಕೊಂಡರು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೆಯ ಗುಂಪು ಮೂಡಣ ದೇಶದ ಜೋಯಿಸರ ಗುಂಪು. ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನ ಹಾಗೂ 2ನೇ ವಚನದಲ್ಲಿ ಉಲ್ಲೇಖಿಸಿದ ಹಾಗೆ, ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡಬೀಳುವುದಕ್ಕೆ ಬಂದೆವು ಅಂದರು. ಈ ವಾಕ್ಯವು ನಮಗೆ ತಿಳಿಸುವಂತೆ ಮೂಡಣ ದೇಶದ ಜೋಯಿಸರು ಯೇಸುವನ್ನು ಕಂಡು ಅಡ್ಡಬೀಳುವುದಕ್ಕೆ ಹುಡುಕಿ ಬಂದಿದ್ದರು. ಹೀಗೆ ಯೇಸುವನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಹುಡುಕಿ ಬಂದಂತಹ ಜೋಯಿಸರು ಏನನ್ನು ಪಡೆದುಕೊಂಡರು ಎಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ. 2ನೇ ಅಧ್ಯಾಯ 9ನೇ ವಚನದಲ್ಲಿ ಉಲ್ಲೇಖಿಸಿದ ಹಾಗೆ, ಯೇಸುವನ್ನು ಹುಡುಕಿ ಬಂದಂಥ ಜೋಯಿಸರಿಗೆ ಮಾರ್ಗ ತಪ್ಪಿ ಹೋದಾಗ ನಕ್ಷತ್ರದ ದರ್ಶನವಾಯಿತು. ಹಾಗೂ 2ನೇ ಅಧ್ಯಾಯ 11ನೇ ವಚನದಲ್ಲಿ ಉಲ್ಲೇಖಿಸಿದ ಹಾಗೆ, ನಂತರ ಯೇಸುವಿನ ಸಂದರ್ಶನವಾಯಿತು. ಹಾಗೂ 2ನೇ ಅಧ್ಯಾಯ 12ನೇ ವಚನದಲ್ಲಿ ಉಲ್ಲೇಖಿಸಿದ ಹಾಗೆ, ಅವರು ಮತ್ತೆ ತಮ್ಮ ದೇಶಕ್ಕೆ ಮರಳಿ ಹೋಗಲು ದೇವರ ಮಾರ್ಗದರ್ಶನವಾಯಿತು. ಇನ್ನು ಕ್ಲುಪ್ತವಾಗಿ ವಿವರಿಸುವುದಾದರೆ, ಯೇಸುವನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಹುಡುಕಿ ಬಂದಂಥ ಜೋಯಿಸರಿಗೆ ನಕ್ಷತ್ರದ ದರ್ಶನವಾಯಿತು, ಯೇಸುವಿನ ಸಂದರ್ಶನವಾಯಿತು ಹಾಗೂ ದೇವರ ಮಾರ್ಗದರ್ಶನವಾಯಿತು. ಈಗ ನಾವು ಯೇಸುವನ್ನು ಹುಡುಕಿ ಬಂದಂಥ 2ನೇ ಜನರ ಗುಂಪಿನ ಬಗ್ಗೆ ತಿಳಿದುಕೊಳ್ಳೋಣ. ಆ 2ನೇ ಗುಂಪೇ ಹೆರೋದನು ಹಾಗೂ ಅವನ ಆಳುಗಳ ಗುಂಪು. ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ಉಲ್ಲೇಖಿಸಿದ ಹಾಗೆ,
ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನೆದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರೆದುಕೊಂಡು ಐಗುಪ್ತ ದೇಶಕ್ಕೆ ಓಡಿಹೋಗು. ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು. ಹಾಗೂ 2ನೇ ಅಧ್ಯಾಯ 16ನೇ ವಚನದಲ್ಲಿ ಉಲ್ಲೇಖಿಸಿದ ಹಾಗೆ, ಆಗ ಹೆರೋದನು ತನಗೆ ಜೋಯಿಸರು ಮೋಸ ಮಾಡಿದರೆಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕಳಿಸಿ, ತಾನು ಜೋಯಿಸರಿಂದ ತಿಳಿದುಕೊಂಡ ಕಾಲಕ್ಕೆ ಸರಿಯಾಗಿ ಬೆತ್ಲೆಹೇಮಿನಲ್ಲಿಯೂ ಅದರ ಎಲ್ಲ ನೆರೆಹೊರೆ ಹಳ್ಳಿಗಳಲ್ಲಿಯೂ 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದನು. ಈ ವಾಕ್ಯಗಳು ನಮಗೆ ತಿಳಿಸುವಂತೆ ಹೆರೋದನು ಹಾಗೂ ಅವನ ಆಳುಗಳು ಯೇಸುವನ್ನು ಕೊಲ್ಲಬೇಕೆಂದು ಹುಡುಕುತ್ತಿದ್ದರು. ಹೆರೋದನು ಈ ಕೆಟ್ಟ ಉದ್ದೇಶದಿಂದ ಯೇಸುವನ್ನು ಹುಡುಕಿದ್ದರಿಂದ ಯೇಸು ಹೆರೋದನಿಗೆ ಸಿಗಲಿಲ್ಲ. ಹಾಗೂ ಯಾವ ಉದ್ದೇಶಕ್ಕಾಗಿ ಯೇಸುವನ್ನು ಹೆರೋದನು ಹುಡುಕಿದನೋ ಅದನ್ನೇ ಅವನು ತನ್ನ ಜೀವನದಲ್ಲಿ ಪಡೆದುಕೊಂಡನು. ಇನ್ನೂ ಕ್ಲುಪ್ತವಾಗಿ ವಿವರಿಸುವುದಾದರೆ, ಯೇಸುವಿಗೆ ಮರಣವನ್ನು ನೀಡಲು ಹುಡುಕಿದಂಥ ಹೆರೋದನಿಗೆ ಯೇಸು ಸಿಗಲಿಲ್ಲ. ಬದಲಾಗಿ ಅವನೇ ಮರಣವನ್ನು ಪಡೆದುಕೊಂಡನು. ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ, ಕೆಟ್ಟ ಉದ್ದೇಶದಿಂದ ದೇವರನ್ನು ಹುಡುಕಿ ಬಂದಂಥ ಹೆರೋದನಿಗೆ ಕೆಟ್ಟದ್ದೇ ಸಂಭವಿಸಿತು. ಅದೇ ರೀತಿ ನಮ್ಮ ಜೀವನದಲ್ಲೂ ಸಹ ನಾವು ಯೇಸುವನ್ನು ಕೆಟ್ಟ ಉದ್ದೇಶಕ್ಕಾಗಿ ಹುಡುಕಿದರೆ, ಕೆಟ್ಟ ಆಲೋಚನೆಗಳನ್ನಿಟ್ಟುಕೊಂಡು, ಕೆಟ್ಟ ಆಸೆ ಅಭಿಲಾಷೆಗಳನ್ನು ಹೊಂದಿ, ದುರಾಸೆಯಿಂದ ದುರ್ನಡತೆಯಿಂದ ಯೇಸುವನ್ನು ಹುಡುಕಿ ಬಂದರೆ ಯೇಸು ನಮಗೆ ಸಿಗೋದಿಲ್ಲ. ಬದಲಾಗಿ ಕೆಟ್ಟದ್ದೇ ನಮಗೂ ಸಿಗುತ್ತದೆ, ಕೆಟ್ಟದ್ದೇ ನಮಗೂ ಸಂಭವಿಸುತ್ತದೆ. ಹಾಗೂ ದೇವರ ಆಲೋಚನೆಗಳಿಗೆ, ದೇವರ ಆಸೆ ಆಕಾಂಕ್ಷೆಗಳಿಗೆ, ದೇವರ ಉದ್ದೇಶಗಳಿಗೆ ದೂರವಾದವನಿಗೆ ದೇವರು ಸಹ ದೂರವಾಗಿರುತ್ತಾನೆ. ಹಾಗೂ ದೇವರ ಮಕ್ಕಳನ್ನು, ಸಭೆಯನ್ನು ಹಾಗೂ ಆತ್ಮೀಯ ಜೀವನಗಳನ್ನು ನಾಶಪಡಿಸಬೇಕು ಎಂಬ ಕೆಟ್ಟ ಆಲೋಚನೆಯಿಂದ ದೇವರನ್ನು ಹುಡುಕಿ ಬರುವ ಪ್ರತಿಯೊಬ್ಬರಿಗೂ ದೇವರು ಸಿಗುವುದಿಲ್ಲ. ಬದಲಾಗಿ ಅವರ ಜೀವನಗಳೇ ನಾಶವಾಗುತ್ತದೆ. ಹಾಗೂ ಕೊನೆಯದಾಗಿ, ದೇವರ ಉದ್ದೇಶ, ಆಲೋಚನೆ ಹಾಗೂ ಯೋಜನೆಗೆ ವಿರುದ್ಧವಾಗಿ ಎದ್ದೇಳುವ ಪ್ರತಿಯೊಬ್ಬರಿಗೂ ಮರಣ ಉಂಟಾಗುತ್ತದೆ.